ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜ್ ಮೋಟೋ ವ್ಲಾಗ್ಸ್. ನಾವಿವತ್ತು ಇನ್ನೊಂದು ಹಿಡನ್ ಪ್ಲೇಸ್ ನ ಹುಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲೇ ಸೋಮನಹಳ್ಳಿ ಹತ್ರ, ಸೋಮನಹಳ್ಳಿ ಟೋಲ್ ಇದೆಯಲ್ಲ, ಅಲ್ಲೇ ಅದ್ರ ಹತ್ರನೇ ಇರೋದು. ಇವಾಗ ನಾವ್ ಎಲ್ಲಿದೀವಿ ಅಂದ್ರೆ ಬನಶಂಕರಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿಂದ ಹೊರಡ್ಬೇಕು ನೋಡಿ, ದೇವಸ್ಥಾನಕ್ಕೆ ಬಂದಿದ್ವಿ. ಇವಾಗ ಇಲ್ಲಿಂದ ನಾವು ಹೊರಡ್ಬೇಕು. ನೋಡಿ ಯಾರಿದ್ದಾರೆ, ಅವ್ರು ಫುಲ್ಲು ಪ್ಯಾಕ್ ಆಗಿ ಹೋಗಿದ್ದಾರೆ ಹೊರಡಕ್ಕೆ, ಗಾಳಿ ಇದೆ ಅಂತ. ಸರಿ ಬನ್ನಿ, ನಾನು ಮುಂದೆ ಹೋಗ್ತಾ ನಿಮಗೆ ಹೊರಟ್ವಿ ನಾವು. ಇದು ಎಲ್ಲಿದೆ ಅಂತ ಅಂದ್ರೆ ಸೋಮನಹಳ್ಳಿ ಜಂಕ್ಷನ್ ಇದು ಬರುತ್ತೆ ಅಲ್ವಾ, ಟೋಲ್ ಬರುತ್ತಲ್ಲ, ಆರೋಳಿಗೆ ಕನಕಪುರಕ್ಕೆ ಹೋಗೋ ರೋಡಲ್ಲಿ ಸೋಮನಹಳ್ಳಿ ಟೋಲ್ ಬರುತ್ತಲ್ಲ, ಆ ಟೋಲ್ ಇಂದ ಒಂದು 1 ಕಿಲೋಮೀಟರ್ಸ್ ಆದ್ಮೇಲೆ ರೈಟ್ ತಗೋಬೇಕು. ಎಲ್ಲಿ ಅಂದ್ರೆ ಧ್ರುವ ಸರ್ಜಾ ಮತ್ತೆ ಅವ್ರ ಫಾರ್ಮ್ ಹೌಸ್ ಇದೆಯಲ್ಲ, ಆ ಫಾರ್ಮ್ ಹೌಸ್ ರೋಡಲ್ಲೇ ಹೋಗ್ಬೇಕು ಒಳಗಡೆ. ಬನ್ನಿ, ನಿಮ್ಗೆ ಅಲ್ಲೇ ಮುಂದೆ ಹೋಗ್ತಾ ಹೋಗ್ತಾ ನಿಮಗ್ ಹೇಳ್ತೀನಿ ಜಾಗ ಎಲ್ಲಿ, ಯಾವ ತರ ಏನು ಅಂತ. 200 ರೂಪಾಯಿಗೆ ಹಾಕಿಸ್ಕೊಂಡೆ ಅಷ್ಟೇ. ಈಗ ಸಾಕು, 200 ರೂಪಾಯಿ ಹೋಗ್ಬಿಟ್ಟು ಬರ್ಬೋದು. ಅದಕ್ಕೆ ಬನ್ನಿ ಹೋಗೋಣ. ನೋಡಿ, ಸ್ವಲ್ಪ ರೈಸ್ ಆಯ್ತು. ಈಗ ಏರೇನ್ ಬೇಡ, ಮೊನ್ನೆ ತಾನೇ ಹಿಡಿಸಿದ್ದೆ ಏರು ಕಾಲೇಜ್ ಹತ್ರ, ಅದಕ್ಕೆ ಏನ್ ಬೇಡ. ನೀವು ಹೊರಡೋಣ. ನೋಡಿ ಇವಾಗ ಬಂದ್ವಿ. ನಾನು ಹೇಳಿದ್ನಲ್ಲ, ಸೋಮನಹಳ್ಳಿ ಟೋಲ್ ಅಂತ ಇದೆ. ಟೋಲು ಸೋಮನಹಳ್ಳಿದು ಹಾಕಿದ್ದಾರೆ ನೋಡಿ, ಸೋಮನಹಳ್ಳಿ ಟೋಲ್ ಪ್ಲಾಜಾ ಅಂತ. ಈ ಟೋಲ್ ನ ದಾಟಿ ಹೋಗ್ಬೇಕು ನಾವು ಇವಾಗ. ಇದೇ ಟೋಲ್ ದಾಟಿ ಹೋಗ್ಬೇಕು. ಇಲ್ಲಿ ಟೋಲ್ ಇಂದ ಒಂದು 20 ಮಿನಿಟ್ಸ್ ಆಗ್ಬೋದೇನೋ ಒಳಗಡೆ ಅನ್ಸುತ್ತೆ. ಲೊಕೇಶನ್ ಅಲ್ಲಿ ಹಂಗೆ ತೋರಿಸ್ತಾ ಇದೆ 20 ಮಿನಿಟ್ಸ್ ಅಂತ. ಏನು ತಗೊಳಲ್ಲ, ಏನು ಬೇಡ, ಏನು ತಗೊಳಲ್ಲ ಅನ್ಬಿಟ್ಟು 1, 2, 3, 4 ಪ್ಯಾಕೆಟ್ ಚಿಪ್ಸ್, 1 ವಾಟರ್ ಬಾಟ್ಲು ನೋಡಿ, ಎಲ್ಲ ಕಂಕ್ಳಲ್ಲಿ ತುಂಬ್ಕೊಂಡ್ ಬಂದವ್ರೆ. ಇದೆಲ್ಲ ಎತ್ತಿ ಬ್ಯಾಗಲ್ಲಿ ಇಟ್ಬಿಟ್ಟು ಹೊರಡೋಣ ಇಲ್ಲಿಂದ. ಇಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಯೂಟರ್ನ್ಗೆ ಜಾಗ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ದೇವಸ್ಥಾನ ಇರೋದು, ದೇವಸ್ಥಾನಕ್ಕೆ ಮುಂಚೆನೆ ಯೂಟರ್ನ್ ಜಾಗ ಇದೆ. ಒಂಚೂರು ನೋಡ್ಕೊಂಡು ಹೋಗ್ಬೇಕಿಲ್ಲಿ. ಇಲ್ಲಿ ಬಂದ್ರೆ ಎಲ್ಲಿದೆ ನೋಡಿ, ಇದೆ ಲೆಫ್ಟ್. ತಿರ್ಗಾ ವಾಪಸ್ ಹಿಂಗ್ ಬಂದಾಗ ಲೆಫ್ಟ್ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ರೋಡ್ಗೆ ಹಾಕಿರ್ತಾರೆ ಚಿರಂಜೀವಿ ಸರ್ಜಾ ಅವ್ರದ್ದು ಬ್ಯಾನರ್ ನೋಡಿ. ಈ ರೋಡಲ್ಲೇ ಹೋಗ್ಬೇಕು ಹಿಂಗೆ ಒಳಗಡೆ. ಆ ರೋಡ್ ಎಲ್ಲ ಸ್ಟ್ರೈಟ್ ಆಗಿ ಬಂದ್ರೆ ಇಲ್ಲಿ ಆರ್ಚ್ ಸಿಗುತ್ತೆ. ಇಲ್ಲಿ ನೋಡಿ ಆರ್ಚ್ ಸಿಗುತ್ತೆ, ಆರ್ಚ್ ಒಳಗಡೆ ಹೋಗ್ಬೇಕು ನಾವು. ನೋಡಿ ಇದು ಆರ್ಚ್ ಕಾಣಿಸ್ತಾ ಇದೆಯಾ? ಒಳಗಡೆ ಹೋಗ್ಬೇಕು. ಇಲ್ಲಿ ಇನ್ನೊಂದು ಬೋರ್ಡ್ ಕಾಣಿಸುತ್ತೆ ನೋಡಿ, ಇದೆ ಬೋರ್ಡು. ಈ ಬೋರ್ಡ್ ಹತ್ರ ಲೆಫ್ಟ್ ಹೋಗ್ಬೇಕು. ಇಲ್ಲಿ ಹಾಕಿದ್ದಾರೆ ಅಷ್ಟೇ ನೋಡಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಅಂದ್ರೆ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಮೇಲ್ಗಡೆ ಅನ್ಸುತ್ತೆ, ಟಾಪ್ ಅಲ್ಲಿ. ಲೊಕೇಶನ್ ನಮ್ಗೆ ಈ ಕಡೆನೆ ತೋರಿಸ್ತಾ ಇದೆ. ಈ ರೋಡಲ್ಲಿ ಹೋಗ್ಬೇಕು ಲೆಫ್ಟ್. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ತೋರಿಸ್ತೀನಿ.
ಕಾಣಿಸ್ತಾ ಇದೆಯಲ್ಲ ಅಲ್ಲಿ, ಇಲ್ಲಿ ನೋಡಿ, ಅಲ್ಲಿ ಗೋಪುರ ತರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಾಗಿರೋದು ಇವಾಗ ನಾವು. ಹಿಂಗೆ ಹೋಗ್ಬೇಕು, ಇದೇ ತರ ಇರೋದು ರೋಡ್ ಫುಲ್ಲು. ಅಲ್ಲಿಗೆ ಹೋಗ್ಬೇಕು ನಾವ್ ಇವಾಗ. ಬನ್ನಿ ಅಲ್ಲಿಗೆ ಹೋಗೋಣ. ಬನ್ನಿ ಅಲ್ಲಿಗೆ ಹೋಗೋಣ ಈಗ. ಇಲ್ಲಿ ಮೇಲ್ ಹೋಗಕ್ಕೆ ಇದು ನಡ್ಕೊಂಡು ಹೋಗಕ್ ಸ್ಟೆಪ್ಸ್ ಕೂಡ ಇದೆ. ಹಂಗೆ ರೋಡ್ ಗಾಡಿಲಿ ಫುಲ್ ಟಾಪ್ ಮೇಲೆ ಹೋಗ್ಬೋದು ಗಾಡಿಲೇನೆ. ನಾವ್ ಇವಾಗ ಗಾಡಿಲಿ ಬಂದಿರೋದ್ರಿಂದ ನಾನ್ ಗಾಡಿಲಿ ಹೋಗೋಣ, ಗಾಡಿಲಿ ನಿಲ್ಸದ್ ಬೇಡ, ಯಾರು ಇಲ್ಲ ಇಲ್ಲಿ, ಅದಕ್ಕೋಸ್ಕರ. ಮೇಲಾದ್ರೆ ನಾವು ನೋಡ್ಬೋದು. ಬನ್ನಿ ಮೇಲೆ ಹೋಗ್ಬಿಡೋಣ ಡೈರೆಕ್ಟ್ ಆಗಿ. ಬನ್ನಿ ಇಲ್ಲೇ ಗಾಡಿ ನಿಲ್ಸೋಣ ಮರದ ಕೆಳಗಡೆ. ಬಂದ್ವಿ ಟಾಪ್ಗೆ. ಇದೇ ದೇವಸ್ಥಾನ ಅನ್ಸುತ್ತೆ, ಲಕ್ಷ್ಮೀ ನರಸಿಂಹ ಸ್ವಾಮಿದು. ಹೌದು, ಇದೇನೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ ಹಾಕಿದ್ದಾರೆ. ಅಲ್ಲಿ ಬೋರ್ಡ್ ತೋರ್ಸದ್ನಲ್ಲ, ಅದು ಇದೇ ದೇವಸ್ಥಾನದ್ದೇ. ಒಂದ್ ಗಾಡಿ ನಿಲ್ಸಿದ್ವಿ ಇವಾಗ ಇಲ್ಲಿಗೆ ನೋಡಿ. ಹಾಯ್ ಫ್ರೆಂಡ್ಸ್, ಫೈನಲಿ ಬಂದ್ಬಿಟ್ವಿ. ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು. ನಾನ್ ನೋಡಿ ಬ್ಯಾಗ್ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಗಾಡಿ ಹತ್ರನೇ. ನೀವ್ ಯಾವಾಗ ತಾನೇ ಬ್ಯಾಗ್ ತಗೊಂತೀಯ ಹೇಳು? ಯಾವಾಗ ಏನಾದ್ರು ಒಂದ್ಸತಿ ಫೋನ್ ಬಿಟ್ಟು ಹೋಗ್ತೀಯಾ, ಒಂದ್ಸತಿ ಬ್ಯಾಗ್ ಬಿಟ್ಟು ಹೋಗ್ತೀಯಾ. ಆಯ್ತು ಬಿಡು, ಇವಾಗ ಬಂದಿರೋದು ನೇಚರ್ ಇದ್ ಮಾಡಕ್ಕೆ ಗೋಸ್ಕರ. ಇಲ್ಲಿ ಯಾವ್ದೋ ಸ್ಕೂಲ್ ಇದೆ ಅನ್ಸುತ್ತೆ ಕೆಳಗಡೆ, ಅಲ್ಲಿ ಚೆನ್ನಾಗಿದೆ ಅದು ಸ್ಕೂಲ್. ಗೊತ್ತಾ ಫ್ರೆಂಡ್ಸ್, ಸ್ಕೂಲ್ ಮಾತ್ರ ಸ್ಕೂಲ್ ಸಖತ್ತಾಗಿದೆ. ಬನ್ನಿ ಇಲ್ಲಿ ಫಸ್ಟ್ ನೋಡೋಣ, ಚಪ್ಲಿ ಬಿಟ್ಬಿಟ್ಟು ಹೋಗಿ. ನೋಡಿ ಇದೆ, ಇಲ್ಲಿ ಕೆಳಗಡೆ ಇದೆಯಲ್ಲ, ಇದೇ ಸ್ಕೂಲು ಅನ್ಸುತ್ತೆ. ಅಂದ್ರೆ ಅದು ಸ್ಕೂಲ್ ತರಾನೇ ಇಲ್ಲ, ಫುಲ್ ಸಕ್ಕತ್ತಾಗಿದೆ ಮಾತ್ರ. ನಾವಿಲ್ಲೂ ಕಿರ್ಚ್ತಾ ಇರೋದು ಸೌಂಡ್ ಬರ್ತಾ ಇದೆ ನೋಡಿ. ಫುಲ್ಲು ಗ್ರೀನರಿ, ಇಲ್ಲಿ ಏನು ಗಾಡಿಗಳು ಜಾಸ್ತಿ ಇದೆ ಇರಲ್ಲ. ಸ್ಕೂಲ್ ಮಾತ್ರ ಮಸ್ತ್ ಇದೆ. ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ಗೊತ್ತಾ ಸ್ಕೂಲ್ ಅಲ್ಲಿ. ವ್ಯಾನ್ಸ್ ಏನಿಲ್ಲ ಅಂದ್ರೆ ಒಂದು 15 to 20 ವ್ಯಾನ್ಸ್ ಇದೆ. ಇಷ್ಟು ಒಳಗಡೆ ಸಿಕ್ಕಾಬಟ್ಟೆ ಒಳಗಡೆ ಒಂಚೂರು ಯಾವ ಇದೂನು ಇಲ್ಲ. ಔಟ್ ಸೈಡ್ ಇದ್ರ ಬಗ್ಗೆ ಎಲ್ಲ ನೋಡಿದ್ದು ಒಂಚೂರು ಏನೋ ಲಿಂಕೇ ಇರಲ್ಲ. ಔಟ್ ಸೈಡ್ ಏನ್ ನಡೀತಾ ಇದೆ ಏನು ಅಂತ. ಫುಲ್ಲು ಒಳಗಡೆ ಇದೆ. ಇದು ಒಂಥರ ಕಾಡ್ ಮಧ್ಯದಲ್ಲಿರೋ ಸ್ಕೂಲ್ ತರ ಇದು. ಅದ್ ನೋಡಕ್ ಸ್ಕೂಲ್ ತರ ಅನ್ಸೋದು ಇಲ್ಲ ಆಕ್ಚುಲಿ, ಆ ತರ ಇದೆ. ಅದ್ ಸ್ಕೂಲ್ ತರನಾದ್ರೂ ಅನ್ಸುತ್ತ ನಮ್ಗೆ. ನೋಡಿ ವ್ಯಾನ್ಸ್ ಸ್ಕೂಲ್ದು ನಿಂತಿದೆ. ನಾವ್ ಇವಾಗ ಎಲ್ಲಿಂದ ಬಂದಿದ್ದು ಅಂದ್ರೆ, ನಿಮ್ಗೆ ಅಲ್ಲಿ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆಯಲ್ಲ, ಆ ಅಪಾರ್ಟ್ಮೆಂಟ್ ಇಂದ ನಾವು ಇಲ್ಲಿವರೆಗೂ ಬಂದಿದ್ದು. ಅದು ಅಲ್ಲಿ ನಾನು ಹೇಳದ್ನಲ್ಲ, ಅಲ್ಲಿ ಎಂಟ್ರಿ ಆಗ್ಬೇಕು ಮೈನ್ ರೋಡ್ ಇಂದ, ಅಲ್ಲಿ ಸಿಗುತ್ತೆ ಈ ಅಪಾರ್ಟ್ಮೆಂಟ್. ಅಲ್ಲಿಂದ ಬಂದಿರೋದು ನಾವ್ ಇಲ್ಲಿಗೆ ಇವಾಗ. ನೋಡಿ ಫುಲ್ ಸುತ್ತಲೂ ಗ್ರೀನರಿ ಇದೆ. ಬಿಸ್ಲಿಲ್ದೇ ಇರೋದಕ್ಕೆ ಒಂಥರ ಚೆನ್ನಾಗ್ ಕಾಣಿಸ್ತಾ ಇದೆ, ತಣ್ಣಗಿದೆ ಫುಲ್ಲು. ಬಿಸ್ಲೇನಾದ್ರೂ ಇದ್ರೆ ಇದಾಗ್ತಾ ಇತ್ತು. ಇದು ದೇವಸ್ಥಾನ ಕ್ಲೋಸ್ ಆಗಿದೆ, ಓಪನ್ ಇಲ್ಲ ದೇವಸ್ಥಾನ. ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ. ಮೇಬಿ ಬೆಳಿಗ್ಗೆ ಓಪನ್ ಮಾಡ್ತಾರೆ ಅನ್ಸುತ್ತೆ. ಇಲ್ಲ, ವೀಕ್ಲಿ ಒನ್ಸ್ ಅನ್ಸುತ್ತೆ ದೇವಸ್ಥಾನ ಇದು ಓಪನ್ ಇರ್ಬೋದು. ಇದ್ರೆ ಕ್ಲೋಸ್ ಆಗಿದೆ. ಇದು ದೇವಸ್ಥಾನದ ಬ್ಯಾಕ್ ಸೈಡ್ ವ್ಯೂ. ಇದು ಫ್ರಂಟ್ ಅಲ್ಲಿ ಆದ್ರೂ ಒಂದ್ ಸ್ವಲ್ಪ ಆದ್ರೂ ಇದಾಗುತ್ತೆ. ಇಲ್ಲಿ ನೋಡಿ ಬ್ಯಾಕ್ ಸೈಡು ಫುಲ್ ಹೆಂಗಿದೆ ನೋಡಿ. ಅಲ್ಲಿ ಫ್ಯಾಕ್ಟ್ರೀಸ್ ಅನ್ಸುತ್ತೆ ಇದೆಲ್ಲ. ಫ್ಯಾಕ್ಟ್ರೀಸ್ ಅನ್ಸುತ್ತೆ, ಫ್ಯಾಕ್ಟ್ರಿಗಳು ಇರ್ಬೇಕು, ಅದಕ್ಕೆ ಅಷ್ಟಷ್ಟು ಇದಿದೆ ನೋಡಿ. ಮೇಡಮ್ ಎಲ್ಲಿ ನಿಂತಿದ್ದಾರೆ? ಅಲ್ಲಿಗೆ ಹೋಗ್ಬೋದಲ್ಲ, ಅಲ್ಲಿಂದ ಅಲ್ಲಿಗೆ ಸ್ಟೆಪ್ಸ್ ಐತೆ. ಅಲ್ಲಿ ಸ್ಟೆಪ್ಸ್ ಇದೆ ಅನ್ಸುತ್ತೆ ಕೆಳಗಡೆ. ಹೌದು, ಕೆಳಗಡೆ ಅಲ್ಲೇನೋ ನೀರೆಲ್ಲ ಇದೆ, ಕಲ್ಯಾಣಿ ತರ. ಮನೆಯಲ್ಲಿ ಕೆಳಗಡೆನೋ ಹೋಗೋಣ.
ಇರಿ, ಇಲ್ಲೇನೋ ಕಾಣಿಸ್ತಾ ಇದೆಯಲ್ಲ. ಇದ್ರಲ್ಲಿ ಫೋನಲ್ಲಿ ಕಾಣಿಸ್ತಾ ಇಲ್ಲ, ಫಾಗ್ ಇರೋದ್ರಿಂದ. ಇರಿ ನೋಡೋಣ, ಟ್ರೈ ಮಾಡೋಣ ಕಾಣಿಸುತ್ತಾ ಅಂತ. ಇಲ್ಲ, ಕಾಣಿಸ್ತಾ ಇಲ್ಲ. ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇದೆ, ಒಂಚೂರು ಕಾಣಿಸ್ತಿಲ್ಲ. ಬಟ್ ಕಾಣಿಸ್ತಾ ಇದೆ. ಅಲ್ಲೊಂಥರ ಪಿಲ್ಲರ್ ತರ ಇದೆ, ಅದು ಬಂದು ವಂಡರ್ಲಾ, ಅದು ಜಾಯಿಂಟ್ ವೀಲ್ ಇರುತ್ತಲ್ಲ, ಜಾಯಿಂಟ್ ವೀಲ್ ಅದು ಪಿಲ್ಲರ್. ಯಾರಾದ್ರೂ ವಂಡರ್ಲಾಗ್ ಹೋಗಿರೋರ್ಗಾದ್ರೆ ಗೊತ್ತಾಗತ್ತದು. ಎಲ್ಲೈತೆ? ಅಲ್ಲಿ ಸ್ಟ್ರೈಟ್ ಇದೆ ನೋಡಿ. ಕಾಣಿಸ್ತಿದಾವ. ಇರು, ಇನ್ನೊಂದು ಇದ್ರಲ್ಲಿ ಫೋಟೋ ತೆಗ್ದ್ಬಿಟ್ಟು ಹಾಕ್ತೀನಿ ನಾನು ಆಮೇಲೆ. ಬನ್ನಿ ಇವಾಗ ಕೆಳಗಡೆ ಹೋಗೋಣ, ಅಲ್ಲಿ ಸ್ಟೆಪ್ಸ್ ಇದೆ ಅನ್ಸುತ್ತೆ ಕೆಳಗಡೆ. ಕಲ್ಯಾಣಿ ಹತ್ರ ಹೋಗೋದಕ್ಕೆ ಸ್ಟೆಪ್ಸ್ ಇದೆ ಅನ್ಸುತ್ತೆ. ಬನ್ನಿ ಕೆಳಗಡೆ ಹೋಗೋಣ. ಈ ಮೇಡಮ್ ನೋಡಿ, ನಿಧಾನಕ್ಕೆ ಬರ್ತಾ ಇದಾರೆ. ಇಲ್ಲ, ಬರ್ಲೋ ಬೇಡವೋ, ಓಡೋಗ್ಬಿಟ್ಟ ಅವನು. ಬರ್ಲೋ ಬೇಡವೋ ಅಂತ ಬಿಟ್ಬಿಟ್ಟು ಬಂದಿದ್ ನೀನು, ನಾನಲ್ಲ. ನೋಡಿ, ಅವ್ರು ಕುತ್ಕೊಂಡ್ಬಿಟ್ರು ಅಲ್ಲೇ. ಕಾಲ್ ನೋವು ಬಂತ ಅದಕ್ಕೆ. ಕಾಲ್ ನೋವು ಬಂತಂತೆ. ಏನ್ ಅಲ್ಲಿಂದ ಬೆಂಗಳೂರಿಂದ ನಡ್ಕೊಂಡ್ ಬಂದಿರೋ ತರ ಹೇಳ್ತಾರೆ, ಕಾಲ್ ನೋವು ಬರ್ತಾ ಇದೆ ಬನಶಂಕರಿಯಿಂದ. ನೋಡಿ ಜಾಗ ಚೆನ್ನಾಗಿದೆ. ಏನು ಸೀರೀಸ್ ನೋಡ್ತೀನಿ. ನೋಡಿ, ಇಲ್ಲೂ ಬಂದ್ರು ನೇಚರ್ ಇದ್ ಮಾಡಿ ಅಂತ ಅಂದ್ರೆ ಫೋನ್ ನೋಡ್ತೀನಿ ಅಂತ ಅಲ್ಲೋಡಿ ಕನ್ನಡಕ. ಫೋನ್ ನೋಡ್ತೀನಿ ಅಂತ ಫೋನ್ ಹಿಡ್ಕೊಂಡ್ ಕೂತವ್ರೆ. ಬನ್ನಿ ಟೈಮ್ ಲ್ಯಾಪ್ಸ್ ಹಾಕ್ಬಿಟ್ಟು ನಿಮಗ್ ತೋರಿಸ್ತೀನಿ. ಈ ಕಡೆ ಫೋಟೋ ತಕ್ಕೊಳಕ್ಕೆ ಜಾಗ ಚೆನ್ನಾಗಿದೆ. ಈ ಸೈಡು ಒಂಚೂರು ನೋಡ್ಕೊಂಡು ಹೋಗ್ಬೇಕು. ಮಸ್ತ್ ಪ್ಲೇಸ್, ಫೋಟೋಸ್ ಎಲ್ಲ ಇದ್ ಮಾಡ್ಬೇಕು ಅಂದ್ರೆ ಮಸ್ತ್ ಆಗಿದೆ ಅಂತ ಪ್ಲೇಸ್. ಒಂದು ವಿಸಿಟ್ ಮಾಡಿ, ಚೆನ್ನಾಗಿದೆ. ಅಂದ್ರೆ ವೀಕೆಂಡ್ ರೈಡ್ಸ್ ಬಂದ್ರೆ ಸಕ್ಕತ್ತಾಗಿದೆ ಮಾತ್ರ. ಸನ್ಸೆಟ್, ಸನ್ರೈಸ್ ಎಲ್ಲ ನೋಡ್ಬೋದು. ನಾನೇ ಒಂದಷ್ಟು ಫೋಟೋಗಳು ತಕ್ಕೊಂಡು ಆಮೇಲೆ ಸಿಗ್ತೀನಿ. ನೋಡಿ, ಮಳೆ ಬರ್ತೈತೆ ಅಂದ್ಬಿಟ್ಟು ಬ್ಯಾಗ್ ಎತ್ಕೊಂಡು ಓಡೋಗ್ಬಿಟ್ರು. ಎಲ್ರಿಗೆ ಹೋದ್ರು ಅಂತಾನೂ ಗೊತ್ತಿಲ್ಲ. ಹೋಗೋ ಇಲ್ಲಿ ಬ್ಯಾಗ್ ಎತ್ಕೊಂಡು ಇಲ್ಲಿ ಓಡ್ಬಂದ್ಬಿಟ್ರು, ಮಳೆ ಬರ್ತೈತೆ ಅಂತ. ಫೋನ್ ನೋಡ್ಕೊಂಡು ಕೂತ, ಇಲ್ಲಿ ಬಂದು ನೇಚರ್ ನೋಡು ಅಂದ್ರೆ. ಇಲ್ಲಿ ಬಂದು ಕುತ್ಕೊಂಡು ನೇಚರ್ ನೋಡ್ಕೊಂಡು ಒಂದು ಸ್ವಲ್ಪ ಇದು ಮಾಡು ಅಂದ್ರೆ ನೋಡಿ, ಚಾಕ್ಲೇಟ್ದು ಬಾಕ್ಸ್ ಹಿಡ್ಕೊಂಡು ತಿನ್ಕೊಂಡು ಕೂತವ್ರು ಫೋನ್ ನೋಡ್ಕೊಂಡು. ಇನ್ನೇನಿಲ್ಲ ಕೆಲಸ ಅಲ್ವಾ. ಇಲ್ಲಿ ಕೂತಿದೀವಿ, ಒಂಚೂರು ಮಳೆ ಬರ್ತಾ ಇದೆ ಅಂತ ಓಡ್ ಬಂದ್ಬಿಟ್ಟು, ಅದಕ್ಕೆ ಇಲ್ಲೇ ಕೂತಿದೀವಿ ದೇವಸ್ಥಾನ ಹತ್ರ ನೋಡಿ. ಇನ್ನು ನಾವ್ ಅವಲ್ಲೇ ಇದ್ದಾಗ ಒಬ್ರು ಬಂದ್ರು, ಹೋದ್ರು. ಇವಾಗ ಯಾರೋ ಬಂದಿದ್ದಾರೆ, ಅವರು ಅದೇ ತರ ನಮ್ ತರಾನೇ ಸೇಮ್ ಹುಡ್ಕೊಂಡು ಈ ತರ ಜಾಗ ನೋಡ್ಕೊಂಡ್ ಬಂದಿದ್ದಾರೆ. ಅವ್ರು ಆ ಸೈಡ್ ಎಲ್ಲೋ ಇದಾರೆ, ಗೊತ್ತಿಲ್ಲ. ನೋಡಿದ್ವಿ ಅವಲ್ಲೇ, ಇವಾಗ ಎಲ್ಲೋ ಕಾಣಿಸ್ತಾ ಇಲ್ಲ. ಆ ಸೈಡ್ ಎಲ್ಲೋ ಇದಾರೆ. ನಾವು ಇವಾಗ ಹೊರಡೋಣ ಅನ್ಬಿಟ್ಟು ಊಟ ಮಾಡ್ಕೊಂಡ್ವಿ. ಬಾಕ್ಸ್ ತಂದಿದ್ದು ನೋಡಿ. ಅದಕ್ಕೆ ಇವಾಗ ಅಲ್ಲಿ ಎಲ್ಲೋ ನವಿಲ್ ಕಿರ್ಚ್ತಾ ಇದೆ, ಬರ್ತಾ ಇದೆ. ಅದ್ ಎಲ್ಲಿ ಅಂತ ಸ್ಪಾಟ್ ಮಾಡಕ್ ಮಾತ್ರ ಆಗ್ತಾ ಇಲ್ಲ. ಇಲ್ಲಿ ಫುಲ್ ಗ್ರೀನರಿ ಇದೆ, ನವಿಲು ಕಾಣಿಸಲ್ಲ. ಅದು ಗ್ರೀನ್ ಒಂದ್ ಸ್ವಲ್ಪ ಇರುತ್ತಲ್ಲ, ಅದಕ್ಕೆ ಕಾಣಿಸಲ್ಲ. ಸಖತ್ತಾಗಿ ಬರ್ತಿದೆ ಸೌಂಡ್ ಮಾತ್ರ. ಒಂದ್ಸತಿ ಈ ಸೈಡ್ ಇಂದ ಬರುತ್ತೆ, ಒಂದ್ಸತಿ ಈ ಸೈಡ್ ಇಂದ ಬರ್ತಿದೆ. ಯಾಕಂದ್ರೆ ಇದು ಫುಲ್ ಕಾಡಿದು, ಈ ಸೈಡ್ ಫುಲ್ ಕಾಡಿಗೆ ಹೋಗುತ್ತೆ, ಕಾಡ್ ತರ ಇದೆ ಜಾಗ. ನೋಡಿ ಅಲ್ಲೇ ಈ ಕಡೆ ಇಳ್ಕೊಂಡ್ ಬಂದ್ರೆ ಆ ಕಡೆಗೂ ಹೋಗೋ ಜಾಗ ಇದೆ ಈ ಸೈಡ್ ಇಂದ. ಬಟ್ ನನಗೆ ಇವಾಗ ಯಾಕೋ ಹೋಗೋದ್ ಬೇಡ ಅನ್ನಿಸ್ತಿದೆ, ಮಳೆ ಬರಂಗಿದೆ, ಬೇಗ ಹೊರಡ್ಬೇಕು. ಅಲ್ಲಿಗೆ ಹೋಗ್ಬಿಟ್ಟು ತೋರ್ಸ್ಕೊಂಡ್ ಬಂದ್ಬಿಡೋಣ ಬಾ. ಹಿಂಗೆ ನೋಡ್ಕೊಂಡ್ ನಿಧಾನಕ್ಕೆ ಇಳಿದ್ರೆ ಇಲ್ಲಿಂದ ಆ ಕಡೆ ಹೋಗ್ಬೋದು. ಅಲ್ಲಿಂದ ವ್ಯೂ ಪಾಯಿಂಟ್ ಇದೆ, ಅದಕ್ಕೋಸ್ಕರ
ಮಸ್ತ್ ಪ್ಲೇಸ್ ಫ್ರೆಂಡ್ಸ್, ಬಂದು ವಿಸಿಟ್ ಮಾಡಿ. ನೋಡಿ ಇದೇ ಹೇಳಿದ್ದು ಜಾಗ, ಈ ಸೈಡ್ ಇನ್ನೊಂದ್ ಕಡೆ ಅಂತ ವ್ಯೂ ಪಾಯಿಂಟ್. ಇಲ್ಲಿ ಕುತ್ಕೋಬಹುದು, ಬಂಡೆ ಮೇಲೆ ಕುತ್ಕೊಂಡು ಆ ಕಡೆಗೆ ಇದ್ ಮಾಡ್ಕೋಬಹುದು. ನೋಡಿ ಫೋಟೋ ಶೂಟ್ಗಂತೂ ಮಸ್ತ್ ಆಗಿದೆ ಫ್ರೆಂಡ್ಸ್, ನಾನು ಅದಕ್ಕೆ ಬಂದಿದ್ದೆ ನೋಡಿ, ಅವಲೇ ಬರಲ್ಲ ಜಾಗ ಬೇಡ ಬೇಡ ಅಂದ್ರು, ಇವಾಗ ಫೋಟೋ ತೆಗೆಸ್ಕೊಳಕ್ಕೆ ಒಂದ್ ಸ್ವಲ್ಪ ಕಷ್ಟ ಇದೆ, ಬಟ್ ಬಂದ ಮಸ್ತ್. ನೋಡಿ ಎಷ್ಟು ಗ್ರೀನರಿ ಕಾಣಿಸ್ತಿದೆ. ಬಂದಿದ ತಕ್ಷಣ ಫೋಟೋ ಬೇಕಂತೆ ಈಗ ಇವ್ರಿಗೆ. ಬರಲ್ಲ ಬರಲ್ಲ ಅಂದ್ರು. ಅಲ್ಲೋದು ಇನ್ನೂ ಚೆನ್ನಾಗಿರುತ್ತೆ, ಬಟ್ ಅದು ದೂರ. ಹೋಗ್ಬೋದು, ಆದ್ರೆ ಹೋಗಕ್ ಒಂದ್ ಸ್ವಲ್ಪ ಕಷ್ಟ ಇದೆ. ಅಲ್ಲಿ ಇಳಿದ್ಬಿಟ್ಟು ಹೋಗ್ಬೇಕು ಆ ಕಡೆಯಿಂದ. ಹಂಗೆ ನೋಡಿ ಸುತ್ತಲೂ ಗ್ರೀನರಿ. ಅಲ್ಲಿ ಯಾರೋ ಹೊಲ ಉಳ್ತಾ ಇದಾರೆ ಟ್ರ್ಯಾಕ್ಟರ್ ಅಲ್ಲಿ, JCB ಕೆಲಸ ಮಾಡ್ತಾ ಇದಾರೆ ಈ ಸೈಡ್. ಒಟ್ನಲ್ಲಿ ಫ್ರೆಂಡ್ಸ್ ಜೊತೆ ಇದ್ ಮಾಡಕ್ಕೆ ಫುಲ್ಲು ಒಳ್ಳೆ ಜಾಗ ಮಾತ್ರ. ಸರಿ ರೀ, ಅವ್ರೇನೋ ಇನ್ನೂ 2-3 ಫೋಟೋ ಬೇಕು ಅಂತ ಇದಾರೆ. ಇಷ್ಟೊತ್ತಿಗೂ ತೆಗೆಸ್ಕೊಂಡು ಇನ್ನೂ ಬೇಕು ಅಂತ ಇದಾರೆ. ತೆಗ್ದ್ಬಿಟ್ಟು ಆಮೇಲೆ ಇಲ್ಲಿಂದ ಹೊರಡೋಣ. ಯಾಕೆಂದ್ರೆ ಇವತ್ತು ಟೈಮ್ ಇಲ್ಲ, ಇದು ಮಳೆ ಬರಂಗಿದೆ, ವೆದರ್ ಚಳಿ ಆಗ್ತಿದೆ. ಜಾಕೆಟ್ ಹಾಕೊಂಡಿತ್ತು. ಅವ್ರು ಜಾಕೆಟ್ ಹಾಕೊಂಡು ಚಳಿ ಆಗ್ತದೆ ಅಂತಾರೆ. ನಾನು ಇಲ್ಲಿ ನೋಡಿ ಹಾಫ್ ಟಿ ಶರ್ಟ್ ಹಾಕೊಂಡ್ ಬಂದಿರೋದು. ಹೋಗೋ ಇದೇ ಇರ್ಲಿಲ್ಲ, 1% ಹೋಗೋ ಇದಿರ್ಲಿಲ್ಲ. ಐಡಿಯಾ ಇರ್ಲಿಲ್ಲ. ಅಲ್ಲಿ ಇದ್ದಾಗ ಎಲ್ಲೋ ಹೋಗೋಣ, ಹೆಂಗಿದ್ರು ವಿಡಿಯೋ ಬೇಕು ಮಾಡಕ್ಕೆ, ನನ್ಗೆ ಹೋಗಿ ಬರೋಣ ಅನ್ಬಿಟ್ಟು ಬಂದ್ವಿ ಇಬ್ರು. ಇವಾಗ ಹೊರಡ್ಬೇಕಿಲ್ಲ. ಫೋಟೋ ತೆಗೆಸ್ಕೊಂಡು ಆಮೇಲೆ ನೋಡಿ ಫೋಟೋ ತೆಗೆಸ್ಕೊಳಕ್ಕೆ ಹಾಕೊಂಡು ಕೈ ಮುಗಿದ್ಬಿಟ್ಟು ದೇವ್ರಿಗೆ. ಅಯ್ಯೋ, ಆಮೇಲೆ ಬಂದಿದ್ರು ಒಬ್ರು ಕಾರಲ್ಲಿ, ಹೊರಟೋಗಿದಾರ ಅವರು. ಓಪನ್ ಇಲ್ಲ ಬಂದಿರೋದು, ಏನೊಂದ್ಸತಿ ಓಪನ್ ಇದಾಗ ಬರ್ತೀನಿ. ನೋಡಿ ಇದೆ, ನೀವು ಬರ್ಬೇಕು ಅಂತ ಅಂದ್ರೆ ಗೂಗಲ್ ಅಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬೆಟ್ಟ ಅಂತ ಹಾಕಿದ್ರೆ ಬರುತ್ತೆ ಗೂಗಲ್ ಅಲ್ಲಿ. ಅಥವಾ ನಾನು ಲಿಂಕ್ ಅಲ್ಲಿ ಬಯೋ ಅಲ್ಲಿ ನಿಮ್ಗೆ ಹಾಕಿರ್ತೀನಿ ಲಿಂಕ್ ನ. ಆ ಲಿಂಕ್ ನ ಓಪನ್ ಮಾಡಿದ್ರೆ ಡೈರೆಕ್ಟ್ ಲೊಕೇಶನ್ ಇಲ್ಲೇ ಬರುತ್ತೆ. ನೋಡಿ ಇನ್ನು ಮಸ್ತ್ ಆಗಿದೆ ಅಂತೂ. ಈ ತರ ಫುಲ್ ಫಾಗ್ ತುಂಬ್ಕೊಂಡ್ಬಿಡ್ತು. ಅವಾಗ್ಲೇ ಆದ್ರೂ ಒಂದು 50% ಆದ್ರೂ ಕಾಣಿಸ್ತಾ ಇತ್ತು ಆ ಪಿಲ್ಲರ್ ವಂಡರ್ಲಾದು. ಇವಾಗ ಅದು ಕಾಣಿಸ್ತಾ ಇಲ್ಲ, ಕೂಡ ಕಾಣಿಸ್ತಿಲ್ಲ. ಆ ತರ ಫುಲ್ ಫಾಗ್ ತುಂಬ್ಕೊಂಡ್ಬಿಡ್ತು. ನೋಡಿ ನೀವು ಬೆಳಗ್ಗೆ ಬಂದಿದ್ ವ್ಯೂಗೂ ಇವಾಗೂ ನೋಡಿ ಹೆಂಗಾಗಿದೆ. ಅದೇ ಸನ್ಸೆಟ್ ಆಗೋಗ್ ಬಂದ್ರೆ ಇನ್ನೂ ಮಸ್ತ್ ಇರುತ್ತೆ. ಇಲ್ಲಿ ಸನ್ರೈಸ್ ಸನ್ಸೆಟ್ ಎರಡು ನೋಡ್ಬೋದು. ಚೆನ್ನಾಗಿದೆ ವ್ಯೂ ಪಾಯಿಂಟ್. ನಾವೆಲ್ಲೆಲ್ಲ ಹೋಗ್ತೀವಿ ಸನ್ಸೆಟ್ ನೋಡಕ್ಕೆ. ನಂದಿ ಹಿಲ್ಸ್ ಅಲ್ಲ, ಅದೆಲ್ಲಿ ಇದು ಕನ್ಯಾಕುಮಾರಿ. ನೋಡಿ ಕನ್ಯಾಕುಮಾರಿ ಇಷ್ಟೊತ್ತವರೆಗೂ ಕನ್ಯಾಕುಮಾರಿ ಆ ಸೈಡ್ ಎಲ್ಲ ಹೋಗ್ತೀವಿ ಸನ್ಸೆಟ್ ನೋಡಕ್ಕೆ. ಅಂದ್ರೆ ಬೆಟ್ಟದ ಮೇಲೆ ನೋಡ್ಬೋದು. ಇಲ್ಲೇ ಮಸ್ತ್ ಆಗಿದೆ ಸನ್ಸೆಟ್ ಸನ್ರೈಸ್ ನೋಡೋದಕ್ಕೆ. ಇನ್ನು ನೀವು ಬೇಗ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಇರುತ್ತೆ, ಬೆಳಿಗ್ಗೆ ಬಂದು ಇಲ್ಲೇ ಮಧ್ಯಾಹ್ನ ಅಥವಾ ಈವ್ನಿಂಗ್ ವರ್ಗು ಇರ್ಬೋದು, ಇದ್ದು ಹೋಗ್ಬೋದು. ಯಾಕೆಂದ್ರೆ ಜಾಗ ಚೆನ್ನಾಗಿ. ಇಲ್ಲಿ ಏನು ಅಂದ್ರೆ ಒಂದು ಐಟಮ್ ಏನು ಸಿಗಲ್ಲ ನಿಮ್ಗೆ. ಬರ್ಬೇಕಾದ್ರೇನೆ ಊಟ, ತಿಂಡಿ, ನೀರು, ಪಿಕ್ನಿಕ್ ತರ ಬಂದು ಹೋಗ್ಬೋದು. ನೀರೆಲ್ಲ ನೀವೇ ತಗೊಂಡ್ಬರ್ಬೇಕು. ಇಲ್ಲಿದೆ ಟ್ಯಾಂಕ್, ಬಟ್ ಅದು ಏನಕ್ಕೂ ಇದೆಯೋ ನೀರ್ ಇದೆಯೋ ಇಲ್ವೋ ಗೊತ್ತಿಲ್ಲ ನಮ್ಗೆ. ಅಲ್ಲಿ ಟ್ಯಾಂಕ್ ಇದೆ, ಒಟ್ನಲ್ಲಿ ನೀರ್ ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ. ಟ್ಯಾಪ್ಸ್ ಎಲ್ಲ ಇದೆ, ಬಟ್ ಅದೇನ್ ಅಂದ್ರೆ ಆದ್ರೂ ದೇವಸ್ಥಾನದವ್ರು ಬಂದಾಗ ಮಾತ್ರ ಅನ್ಸುತ್ತೆ. ಆನ್ ಮಾಡಿದ್ರೆ ಮಾತ್ರನೇ ನೀರು ನಮ್ಗೆ. ಟ್ಯಾಂಕ್ ಇದೆ, ಅಲ್ಲೂ ಟ್ಯಾಂಕ್ಸ್ ಇದೆ, ಟ್ಯಾಪ್ ಇದೆ, ಎಲ್ಲ ಇದೆ. ಬಂದಿ ಗಾಡಿ ಹತ್ರ, ಗಾಡಿ ಎತ್ಕೊಂಡು ನಂದು ಹೆಲ್ಮೆಟ್ ಎತ್ಕೊಂಡು ಹೆಲ್ಮೆಟ್ ಹಾಕೊಂತೀನಿ, ಹಾಕೊಂಡ್ ಕುತ್ಕೊಂಡ್ಬಿಡೋದು. ಇನ್ನು ನಾನು ಸ್ಪೆಕ್ಸ್ ತಗೊಂಡು ನೋಡಿ ಹೊರಡೋದು ಅಷ್ಟೇ. ಅವಲಿಂದ ಸ್ಪೆಕ್ಸು ಅನ್ಬಿಟ್ಟು ಬ್ಯಾಗ್ ಎಲ್ಲ ಹುಡುಕ್ದೆ. ಫೈನಲಿ ಅದು ನನ್ ಜೋಬಲ್ಲಿ ಸಿಕ್ಕಾಕೊಂಡ್ಬಿಟ್ಟೈತಿ. ನೋಡಿ ಎಂತವ್ರು ಅಂದ್ರೆ ಇವರು. ಅವಲಿಂದ ನನ್ನ ಮೇಲೆಲ್ಲ ಹೇಳೋದು ನೀನೇ ಕಳ್ದಾಕಿದ್ದು ಅಂತ. ನೋಡಿದ್ರೆ ಜೋಬಲ್ಲಿ ಇಕ್ಕೊಂಡವ್ರು ಅಷ್ಟೇ. ಇದು ಓಡಿಸ್ಬೇಕು. ಬಟ್ಟೆ ಕೊಡು. ಬಟ್ಟೆ ಇಲ್ಲ. ಬನ್ನಿ ಹೊರಡೋಣ, ಟೈಮ್ ಆಗ್ತಾ ಇದೆ. ಹೋಗು ತಗೋ, ಫುಲ್ ಖಾಲಿ ಆಯ್ತು.
ಡ್ರೈವರ್ ಯಾರಪ್ಪ, ಕಂಡಕ್ಟರ್ ಸರಿ ಇಲ್ಲ ಸರ್ ಇವರು. ಹೋಗ್ತಾನೆ ಇಲ್ಲ. ಏ ಕಂಡಕ್ಟರ್ ಜರ್ರಿ. ನನಗೆ ಹೋಗ್ಬಿಡ್ತಾನೆ. ನಾವು ಮೇಲ್ಗಡೆಯಿಂದ ನಿಮಗ್ ಸ್ಕೂಲ್ ತೋರ್ಸಿದ್ವಲ್ಲ, ಆ ಸ್ಕೂಲ್ ಬಂದಿದ್ದೇನೆ, ಅಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಗೇಟ್ ಹತ್ರ ಅದೇ ಸ್ಕೂಲು ನೋಡಿ. ಇಲ್ಲಿ ಇರಿ ತೋರಿಸ್ತೀನಿ. ನೋಡಿ ಇದೆ ಸ್ಕೂಲ್ ಗೇಟು, ಅಲ್ಲೇ ಒಳಗಡೆ ಹೋಗ್ಬೇಕು ಸ್ಕೂಲ್ಗೆ. ಒಂಥರ ಚೆನ್ನಾಗಿದೆ ಈ ಸ್ಕೂಲು ಕೂಡ. ಆಮೇಲೆ ಹುಡುಗರು ಕಮ್ಮಿ ಅಂದ್ರೆ ಯಾರು ಇಲ್ಲ ಅಂತ ಅಲ್ಲ, ಎಷ್ಟೊಂದ್ ಜನ ಹುಡುಗರು ಇದ್ದಾರೆ. ನಾವು ಸ್ಕೂಲ್ ವ್ಯಾನ್ಗಳು ನೋಡಿದ್ವಿ, ಅದರಿಂದ ಗೊತ್ತಾಯ್ತು. ಆಮೇಲೆ ಅಲ್ಲಿ ಮೇಲ್ಗಡೆ ಯಾರೋ ಒಬ್ರು ಬಂದಿದ್ರು ಕೂಡ, ಅವ್ರನ್ನು ಕೇಳಿದ್ದಕ್ಕೆ ಹೌದು ಅಂತ ಅಂದ್ರು. ಸರಿ ಬನ್ನಿ, ನಾನು ಮೇನ್ ರೋಡ್ಗೆ ಹೋದ್ಮೇಲೆ ನಾನು ನಿಮಗ್ ಸಿಗ್ತೀನಿ. ನೋಡಿ ಸೋಮನಹಳ್ಳಿ ಟೋಲ್ ಹತ್ರ ಬಂದ್ವಿ. ಇಲ್ಲಿ ಜೋಳ ಕಾಣಿಸ್ತು, ಬಿಸಿ ಬಿಸಿ ಜೋಳ, ಥಂಡಿ ಹೊಡಿತಾ ಇದೆ, ಫುಲ್ ಕೋಲ್ಡ್, ಚಳಿ ಇದೆ ಅಂದ್ಬಿಟ್ಟು ಜೋಳ ತಗೊಂತಾ ಇದೀವಿ. ನೋಡಿ ಗಾಡಿಲೇ ಕುತ್ಕೊಂಡ್ಬಿಟ್ಟವ್ರೆ. ಇಲ್ಲಿಂದ ಜೋಳ ತಿನ್ಕೊಂಡು ಮನೆಗೆ ಹೋಗೋದು ಈಗ. ನೋಡಿ ಜೋಳ ಬರ್ತಾ ಇದೆ ಅಂತ ಫೋನ್ ಎತ್ತಿ ಒಳಗಡೆ ಇಕ್ಕೊಂಡು ಜಾಬ್ ಒಳಗಡೆ. ಚೆನ್ನಾಗಿರುತ್ತೆ ಇಲ್ಲಿ ಜೋಳ. ನೋಡಿ ಜೋಳ ಸಿಕ್ತು. ಇಲ್ಲೇ ಟೋಲ್ ಹತ್ರನೇ ಸಿಗುತ್ತೆ ಇದು. ಚೆನ್ನಾಗಿರುತ್ತೆ. ಚೆನ್ನಾಗಿದ್ಯಾ? ಆಗ್ಲೇ ಕೇರ್ಕೊಂಡ್ ತಿನ್ಬಿಟ್ಟು ಬಿಸಿ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡ್ತದೆ. ಬನ್ನಿ, ನಾನು ಜೋಳ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಗೆ. ಬಿಸಿ ಇದೆ, ಚಳಿಗೆ ಬಿಸಿ ಬಿಸಿ ಒಂಥರ ಚೆನ್ನಾಗಿದೆ. ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಮಳೆ ಸ್ಟಾರ್ಟ್ ಆಯ್ತು, ಅದಕ್ಕೆ ನೋಡ್ತಾ ಇದೀವಿ ಇವಾಗ ಜೋರಾಗಿ ಹೋಗುತ್ತೆ ಅಂತ. ಜೋಳ ಚೆನ್ನಾಗಿತ್ತು. ಇದು ಒಂಥರ ಸ್ವೀಟ್ ಕಾರ್ನ್ ಜೋಳ ಚೆನ್ನಾಗಿತ್ತು. ಅಲ್ಲಿ ರೈಡಿಗೆ ಹೋಗ್ಬಿಟ್ಟೇನೋ ಹೋಗ್ತಾ ಇದಾರೆ ವಾಪಸ್. ನೋಡಿ JCB ಚೆನ್ನಾಗಿದೆ. ಅವರು ಯಾರ ರೈಡ್ಗೆ ಹೋಗ್ಬಿಟ್ಟೆ ಹೋಗ್ತಾ ಇದಾರೆ ವಾಪಸ್. ನಾವು ಹೋಗ್ತಾ ಇದೀವಿ ವಾಪಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್, ಬಾಯ್ ಬಾಯ್.